ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಬನಶಂಕರಿ 6th ಸ್ಟೇಜು 4th ಟಿ ಬ್ಲಾಕಲ್ಲಿ 20x30 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಲ್ಯಾವಿಶ್ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಈ ಮನೆ ಆಗಿದ್ದು. ಫ್ರಂಟ್ ಎಲಿವೇಶನ್ ಬಂದು ಟಾಪ್ ಟು ಬಾಟಮ್ ನೋಡೋದಾದರೆ ಈ ರೀತಿಯಾಗಿದೆ. ನಿಮಗೆ ಒಂದೊಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇದು ಲೊಕೇಟ್ ಆಗಿದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನಿಂದ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದಾಗಿದ್ದು, ಮನೆಯ ಮುಂಭಾಗ ನೋಡೋದಾದರೆ ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದೆ. 30 ಫೀಟು ವೈಡ್ ಆಗಿದೆ ರಸ್ತೆ. ಸೊ ಈ ಮನೆಯ ಫ್ರಂಟ್ ಎಲಿವೇಶನ್ ಮತ್ತೊಮ್ಮೆ ತೋರಿಸೋದಾದರೆ ಬಾಟಮ್ ಟು ಟಾಪು ಈ ರೀತಿ ಇದೆ. ಸೊ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, 3 ಫ್ಲೋರಲ್ಲಿ ನಿಮಗೆ ಬಾಲ್ಕನಿ ಬಂದಿದ್ದು, ಪೇಂಟ್ ಸ್ಟ್ರೆಚರ್ ಬಂದಿದೆ. ಈ ರೀತಿ ಇದು ಸಖತ್ತಾಗಿ ಬಂದಿದೆ ಮಾತ್ರ. ಈ ಮನೆಯಲ್ಲಿ ಒಟ್ಟಾರೆಯಾಗಿ 3 ಬೆಡ್ರೂಮ್ಗಳನ್ನ ಕೂಡಿದ್ದು, ಜೊತೆಗೆ ಒಂದು ಮಲ್ಟಿಪರ್ಪಸ್ ರೂಮನ್ನು ಕೂಡಿತ್ತು. ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ತೀನಿ. 2 ಕಡೆ ರಸ್ತೆ ನೋಡೋದಾದರೆ ಈ ರೀತಿ ಇದೆ. ಈ ಮನೆಯ ಕೋಟಿಂಗ್ ಪ್ರೈಸ್ ಬಂದು 1,95,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಸೊ ಬನ್ನಿ, ಮನೆಯ ಒಳಗಡೆ ಯಾವ ರೀತಿ ಇದೆ, ಹೇಗಿದೆ ಅನ್ನೋದನ್ನು ಕಂಪ್ಲೀಟು ಡೀಟೇಲಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಿಮಗೆ ಸೇಫ್ಟಿ ವೈಸ್ ನೋಡೋದಾದರೆ 2 ಕಡೆಯೂ ನಿಮಗೆ CCTV ಕ್ಯಾಮ್ರಾಗೆ ವೈರಿಂಗ್ ಆಗಿದೆ. ಮತ್ತು ಸೇಫ್ಟಿ ಮತ್ತೊಂದು ಅಂತಂದರೆ MS ಇಂದ 4 ಫೋರ್ಡಬಲ್ ಗೇಟ್ ಕೊಟ್ಟಿದ್ದು, ಮತ್ತು ಒಂದು ವಾಕಬಲ್ ಗೇಟ್ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಮಗೆ ಒಂದು ಸ್ಪೇಸಿಯಸ್ ಆಗಿರುವಂಥ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಏನಿಲ್ಲ ಅಂತಂದ್ರೂ ಒಂದು ಇನೋವಾ ಕಾರು, ಜೊತೆಗೆ ಒಂದು ಸ್ವಿಫ್ಟು ಅಥವಾ i20 ಈ ಥರ ಒಂದು ಕಾರು ನಿಲ್ಲಿಸೋದಕ್ಕಂತೂ ತುಂಬ ಅನುಕೂಲ ಆಗಿದೆ. ನೋಡಿ, ಈ ಕಡೆಯಿಂದ ನೋಡೋದಾದರೂ ಕೂಡ ಪಾರ್ಕಿಂಗ್ ಏರಿಯಾ ಈ ರೀತಿ ಇದ್ದು, ಗೇಟ್ ಓಪನ್ ಮಾಡ್ತಿದ್ದಾಗೆ ರೈಟ್ ಸೈಡಿಗೆ ಆದಂಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೊಟ್ಟಿದ್ದಾರೆ. ಈ ಪ್ಯಾನಲ್ ಬೋರ್ಡಲ್ಲಿ ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬೋರ್ಡು ಫಿಕ್ಸ್ ಆಗಿದೆ. RR ನಂಬರು ಇನ್ನೊಂದು ವಾರ ಕೂಡ ತಗೊಳ್ಳಲ್ಲ, ಅಷ್ಟರಲ್ಲಿ ಬರುತ್ತೆ. ಹಾಗೆ ನಿಮಗೆ ಬೋರ್ ಪ್ರಾವಿಷನ್ನ ಈ ರೀತಿ ಮಾಡಿಕೊಟ್ಟಿದ್ದಾರೆ, ಆನ್ ಆ್ಯಂಡ್ ಆಫು. ಜೊತೆಗೆ ವಾಟರ್ ಕನೆಕ್ಟಿವಿಟಿ ಅಂತ ಬಂದರೆ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು 600 ಸ್ಕ್ವೇರ್ ಫೀಟ್ ಡೆಪ್ತ್ ಹೋಗಿದೆ. ಒಂದೊಳ್ಳೆ ನೀರು ಸಿಕ್ಕಿದೆ ಅಂತಲೇ ಹೇಳ್ತೀನಿ. ಹಾಗೆ 13,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೂ ಕಾವೇರಿ ಪ್ರಾವಿಷನ್ನು ಕೂಡ ಆಲ್ರೆಡಿ ಮಾಡಿಕೊಟ್ಟಿದ್ದು, ನಿಮಗೆ ಮೀಟ್ರ್ ಬೋರ್ಡು ಫಿಕ್ಸ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. BWSSB ಆಯಿತು, ಮತ್ತು ಬೆಸ್ಕಾಮ್ ಆಯಿತು, ಹಾಗೂ ವಾಟರ್ ಕನೆಕ್ಷನ್ ಹೇಗೆಲ್ಲ ಇದೆ ಅಂತ ಅನ್ನೋದು ಕೂಡ ತೋರಿಸಿದ್ದಾಯಿತು. ಈ ಸ್ಟೇರ್ ಕೇಸ್ ಕೆಳಗಡೆ ಆ ಕಡೆ ಸ್ಟೋರೇಜ್ ಕೊಟ್ಟಿದ್ದು, ಈ ಕಡೆ ನಿಮಗೆ UPS ಪಾಯಿಂಟು ಕೂಡ ಮಾಡಿಕೊಟ್ಟಿದ್ದು, ಭಾಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಗ್ಯಾಸ್ ಕನೆಕ್ಷನ್ ಬಂದು ಅಗ್ನಿಮೂಲೆಯಲ್ಲಿ ಕಂಪ್ಲೀಟ್ ವಾಸ್ತುಬದ್ಧವಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೂ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಹಾಗೆ ಮೇಂಟೆನೆನ್ಸ್ ಈಸಿ. ಯಾಕಪ್ಪ ಅಂತಂದರೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಕನಿಷ್ಠ ಪಕ್ಷ 5 ಅಡಿವರೆಗೂ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿ ವಾಲ್ ಕ್ಲಾಡಿಂಗ್ ತುಂಬಾ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂತಂದರೂ ಕೂಡ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದು, ಸೊ ಈಸಿಲಿ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಫೈನಲಾಗಿ ಹೇಳಬೇಕು ಅಂದರೆ ಪಾರ್ಕಿಂಗ್ ಏರಿಯಾದಲ್ಲಿ POP ಫಾಲ್ ಸೀಲಿಂಗು ಇಷ್ಟು ನೀಟಾಗಿ ಬಂದಿದೆ ನೋಡಿ. ಇದಿಷ್ಟು ಪಾರ್ಕಿಂಗ್ ಏರಿಯಲ್ಲಿದ್ದಂಥ ಮಾಹಿತಿಯಾಗಿತ್ತು. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ, ಹೇಗಿದೆ ಅಂತೆಲ್ಲ ಇನ್ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಿ, ಏನಿಲ್ಲ ಅಂದರೂ 4 ಅಡಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು. ಸೊ ಈ ಸ್ಟೇರ್ ಕೇಸಲ್ಲೂ ಕೂಡ ಇದು ಏನು ಗ್ರಿಪ್ ಮಾಡಿದ್ದಾರಲ್ಲ ಲೈನು, ಇದು ತುಂಬ ಗ್ರಿಪ್ಪಿಂಗು ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಬರ್ತಿದ್ದಾಗೆ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ. ಈ ಕಡೆಯಿಂದ ನೋಡೋದಾದರೆ ವಾಲ್ ಕ್ಲಾಡಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲ್, ಜೊತೆಗೆ ಮಧ್ಯ ನಿಮಗೆ ಡಿಸೈನಿಗೆ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ದು. ಸೊ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸು ಈಸ್ಟ್ ಫೇಸಿಂಗ್ ಆಗಿದ್ದು, ಈ ಮನೆಯ ಮೇನ್ ಎಂಟ್ರೆನ್ಸ್ ಇದಾಗಿದೆ. ಒಂದೊಳ್ಳೆ ವಾಸ್ತುಬದ್ಧವಾಗಿ ಮಾಡಿರುವಂಥ ಮನೆಯ ಮುಖ್ಯ ದ್ವಾರ ಇದಾಗಿದ್ದು, ಡೋರ್ ಎಂಟ್ರೆನ್ಸ್ ಸುತ್ತಲೂ ನಿಮಗೆ ಗ್ರಾನೈಟ್ ಫಿನಿಶಿಂಗ್ ಅಲ್ಲ, ನಿಮಗೆ ಕ್ವಾಡ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ಕ್ವಾಡ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ.
ಇದು ಏನೇ ಹೀಟ್ ಆಗಲಿ ಅಥವಾ ಬೇರೆ ಏನೇ ಆದ್ರೂ ನಿಮಗೆ ಸೇಫ್ಟಿ ಇರುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಬಿಗ್ಗುದಾದಂಥ ಹಾಲು ಸ್ಪೇಸಿಯಸ್ ಆಗಿದೆ ನೋಡಿ, ಈ ಥರ ಇದೆ. ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಡೋರ್ ಪಕ್ಕನೇ ನಿಮಗೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು, POP ಫಾಲ್ ಸೀಲಿಂಗು ಈ ರೀತಿ ಇದ್ದು, ಹಾಗೆ ರೋಡ್ ಫೇಸಿಂಗ್ ಬಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಭಾಳ ಅದ್ಭುತವಾಗಿದೆ. ನಿಮಗೆ ವಾಲ್ ಕ್ಲಾಡಿಂಗಿಂದ ಬಂದು ನಿಮಗೆ ವಿನಿಯರ್ ಶೀಟಿಂದ ಮಾಡಿಕೊಟ್ಟಿದ್ದು ಒಂದೊಳ್ಳೆ ವ್ಯೂ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ನೀವು ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಂಡು ಕೂತ್ಕೊಂಡ್ರು ಕೂಡ ಒಂದೊಳ್ಳೆ ಫೇಸಿಂಗ್ ಕಡೆ ಮುಖ ಮಾಡ್ಕೊಂಡು ಕೂತ್ಕೊತೀರಾ, ಆ ಥರ ವಾಸ್ತುಬದ್ಧವಾಗಿ ಮಾಡಿ ಕೊಟ್ಟಿದ್ದಾರೆ ನೋಡಿ. POP ಫಾಲ್ ಸೀಲಿಂಗು ಈ ರೀತಿ ಇದೆ. ಈಗ ದೇವ್ರ ಮನೆ ನೋಡೋಣ. ಪೂಜಾ ರೂಮ್ ಬಂದು ಈ ರೀತಿ ಮಾಡಿಕೊಟ್ಟಿದ್ದು, ಒಂದು ಸ್ಟೆಪ್ಪು ಹೈಟ್ ಮಾಡಿ ಮತ್ತೊಂದು ಸ್ಟೆಪ್ಪು ಕೂಡ ಹೈಟಲ್ಲಿದೆ. ಸೊ ಆರಾಮಾಗಿ ಒಬ್ಬರು ನಿಂತ್ಕೊಂಡು ಪೂಜೆ ಮಾಡುವಷ್ಟು ಜಾಗನ ಬಿಟ್ಟಿದ್ದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ. ಜೊತೆಗೆ ಪಕ್ಕದಲ್ಲಿ ನಿಮಗೆ ಕಿಚನ್ ಮಾಡಿಕೊಟ್ಟಿದ್ದಾರೆ. ಕಿಚನ್ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಬರುತ್ತೆ. ಆ್ಯಸ್ ಪರ್ ಅಗ್ನಿಮೂಲೆಯಲ್ಲಿ ವಾಸ್ತು ಪ್ರಕಾರ ಗ್ಯಾಸ್ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಟ್ಯಾಪ್ ಕೂಡ ಮಾಡಿಕೊಟ್ಟಿದ್ದು, ಈ ಟ್ಯಾಪಲ್ಲಿ ಕೂಡ ಡೈರೆಕ್ಟಾಗಿ ಫ್ಲೆಕ್ಸಿಬಲ್ ಇದೆ ಟ್ಯಾಪು. ಸೊ ಕಾವೇರಿ ನೀರು ಕೂಡ ಬರುತ್ತೆ. ಮತ್ತು ವೆಂಟಿಲೇಷನ್ ಪರ್ಪಸ್ ವಿಂಡೋ ಮಾಡಿಕೊಟ್ಟಿದ್ದು, ಎಲ್ ಶೇಪಲ್ಲಿ ನಿಮಗೆ ಕ್ವಾಡ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಮೇಲೆ ಸ್ಟೋರೇಜ್ ಬಂದು ನಿಮಗೆ ಓವರ್ ಹೆಡ್ ಕಬೋರ್ಡ್ ಮಾಡಿಕೊಟ್ಟಿದ್ದು, ಎಲ್ಲ ಅಕ್ರಾಲಿಕ್ ಶೀಟಿಂದ ಫಿನಿಶಿಂಗ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಈ ಕಡೆಯಿಂದ ನೋಡೋದಾದರೆ ನಿಮಗೆ ಡೈನಿಂಗ್ ಏರಿಯಾ ಈ ರೀತಿ ಇದ್ದು, ಇಲ್ಲೂ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡೆಲ್ಲ ಸ್ಟೋರೇಜು ತುಂಬಾ ಜೋರಾಗಿ ಮಾಡಿಕೊಟ್ಟಿದ್ದು ನೋಡಿ. ಹಾಗೆ ಒಂದು ಹ್ಯಾಂಡ್ ವಾಶ್ ಸಿಂಕು ಕೂಡ ಹಾಕ್ಕೊಟ್ಟಿದ್ದು ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಇಲ್ಲಿ 6 ಸೀಟರು ಇಲ್ಲ 4 ಸೀಟರು ಯಾವುದಾದ್ರೂ ಹಾಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿ ಜಾಗ ಇದೆ ಡೈನಿಂಗ್ ಏರಿಯಾಗೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಯುಟಿಲಿಟಿ ಏರಿಯಾ ಬಿಟ್ಟಿದ್ದಾರೆ, ನೋಡೋಣ. ಸೊ ಯುಟಿಲಿಟಿ ಏರಿಯಾದಲ್ಲೂ ಕೂಡ ವಾಶ್ ಬೇಷನ್ ಹಾಕ್ಕೊಡ್ತಾರೆ, ಮತ್ತು ಡಿಶ್ ವಾಷರ್ ಬೇಕಾದರೂ ಇಟ್ಕೋಬೋದು. ಇಲ್ಲೂ ಕೂಡ ಒಂದು ಕಾಮನ್ ಟಾಯ್ಲೆಟ್ ಬಿಟ್ಟಿದ್ದು, ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಆಗಿದೆ, ಡೋರ್ ಹಾಕ್ಕೊಡ್ತಾರೆ ಇದಕ್ಕೆ. ಸೇಫ್ಟಿ ಪರ್ಪಸ್ಸು ನಿಮಗೆ MS ಗ್ರಿಲ್ಲಿಂದ ಕವರ್ ಮಾಡಿ ಇಟ್ಟಿರುವುದುಂಟು. ಸೊ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಕಿಚನ್ ಏರಿಯಾ ವಿತ್ ಡೈನಿಂಗ್ ಏರಿಯಾ ಬಂದು ನಿಮಗೆ ತುಂಬ ಸ್ಪೇಸಿಯಸ್ ಅಂದರೆ ಸ್ಪೇಸಿಯಸ್ ಆಗಿದೆ, ಭಾಳ ಅಚ್ಚುಕಟ್ಟಾಗಿ. ಮತ್ತು ಇಲ್ಲೂ ಕೂಡ ಹೈಡ್ರಾಲಿಕ್ ಲಿಫ್ಟಿಂಗ್ ಮಾಡಿ ಸ್ಟೋರೇಜ್ ಮಾಡ್ಕೊಳ್ಳೋ ರೀತಿ ನೀಟಾಗಿ ಪ್ಲ್ಯಾನ್ ಮಾಡಿ ಇಟ್ಟಿರುವುದುಂಟು. ಫಸ್ಟ್ ಫ್ಲೋರಲ್ಲಿ ಇದಿಷ್ಟು ಮಾಹಿತಿ ಆದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಹೇಗೆಲ್ಲ ಇದೆ, ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಸೇಮ್ ಸ್ಟೇರ್ ಕೇಸು, ಹಾಗೆ SS ಜಿಂದಾಲ್ ಜೊತೆಗೆ ಸೊ ಟೀಕ್ವುಡ್ ಪಿಲ್ಲರ್ನ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಫ್ಲೋರಿಂಗ್ ಎಲ್ಲ ಬಂದು ನಿಮಗೆ ಫ್ಲೋರಿಂಗು ಸ್ಟೇರ್ ಕೇಸು ಎಲ್ಲ ನಿಮಗೆ ಗ್ರಾನೈಟ್ ಹಾಕ್ಕೊಟ್ಟಿದ್ದಾರೆ. ಸೊ ಫಿನಿಷಿಂಗ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲು, ಅದನ್ನು ಡೈರೆಕ್ಟಾಗಿ ನೋಡಿದಾಗೆ ಫಿನಿಷಿಂಗ್ ಯಾವ ರೀತಿ ವರ್ಕ್ ಬಂದಿದೆ ಅಂತಲೇ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ 2 in 1 ಮೀನ್ಸ್ ವರ್ಕ್ ಸ್ಟೇಷನ್ ಆರ್ ವರ್ಕ್ ಫ್ರಮ್ ಹೋಮ್ ಸ್ಟಡಿ ಯೂನಿಟ್ನ ಮಾಡಿಕೊಟ್ಟಿದ್ದು. ಸೊ ವಿತ್ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ, ಈ ರೀತಿ ಇದೆ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗಿ ನೋಡೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ವ್ಯೂ ಈ ರೀತಿ ಇದ್ದು,
ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು ಎಲ್ಲ ಈ ರೀತಿ ಇದೆ. ಮತ್ತು ರೋಡ್ ಫೇಸಿಂಗ್ ಬಂದು ವೆಂಟಿಲೇಷನ್ ಮಾಡಿಕೊಟ್ಟಿದ್ದು, POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ಹಾಗೆ ಈ ರೂಮಲ್ಲಿ ಕಾಟ್ ಹಾಕೊಟ್ಟಿಲ್ಲ. ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಇದ್ದು, ಇದು ರೋಡ್ ಫೇಸಿಂಗ್ ಆಗಿರುವಂಥ ಬಾಲ್ಕನಿ ಹಾಗೂ ಅಟ್ಯಾಚ್ಡ್ ಟಾಯ್ಲೆಟು. ಇದು ಪಿಸ್ತಾ ಕಲರ್ ಪೆಟ್ರೋಫೈಡ್ ಟೈಲ್ನ ಹಾಕಿದ್ದು ಚೆನ್ನಾಗಿ ಬಂದಿದೆ. ಹೆಡ್ ಶವರು, ಹ್ಯಾಂಡ್ ಶವರು, ಸಿಂಕು ಎಲ್ಲನೂ, ಮತ್ತು ವೆಂಟಿಲೇಷನ್ ವಿಂಡೋ ಎಲ್ಲ ನೀಟಾಗಿ ಬಂದಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡು ಡಿಸೈನ್ ಈ ರೀತಿ ಇದೆ. POP ಫಾಲ್ ಸೀಲಿಂಗು ಜೊತೆಗೆ ವಾರ್ಡ್ರೋಬು, ಕಬೋರ್ಡು ಹಾಗೂ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಈ ವಾರ್ಡ್ರೋಬು, ಕಬೋರ್ಡು ಓವರ್ ಹೆಡ್ ಸ್ಟೋರೇಜಲ್ಲೆಲ್ಲ ಈವನ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಕೊಟ್ಟಿದ್ದು. ಓಪನ್ ಮಾಡಿದ್ರೆ ಬ್ಯಾಕ್ ಸೈಡು ನಿಮಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಟಿಸ್ಕಿಟ್ಟು ಲಪೋ ಥರ. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಆದರೆ ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ನಿಮಗೆ ಥರ್ಡ್ ಫ್ಲೋರ್ಗೆ ಹೋಗ್ತಿದ್ದಾಗೆ ವಾಲೆಲ್ಲ ಬಂದು ನಿಮಗೆ ನೀಟ್ ಪೇಂಟ್ ಆಗಿದ್ದು, ಒಂದು ಪ್ಲೈನ್ ಪ್ರೊಫೆಷ್ನಲ್ ಆಗಿ ಒಂದು ಲುಕ್ ಕೊಡ್ತಾ ಇದೆ. ಥರ್ಡ್ ಫ್ಲೋರ್ ಬರ್ತಿದ್ದಂಗೆ POP ಫಾಲ್ ಸೀಲಿಂಗು, ಹಾಗೆ ಪ್ಯಾಸೇಜು ಇಷ್ಟು ವಿಶಾಲವಾಗಿದೆ. ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಗೆಸ್ಟ್ ಬೆಡ್ರೂಮ್ ನೋಡೋಣ ಫಸ್ಟು. ಗೆಸ್ಟ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ POP ಫಾಲ್ ಸೀಲಿಂಗು ಮತ್ತು ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ದು, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸೇಮ್ ಕಬೋರ್ಡು, ವಾರ್ಡ್ರೋಬು ವಿತ್ ಓವರ್ ಹೆಡ್ ಕಬೋರ್ಡು, ಹಾಗೆ ಡ್ರೆಸ್ಸಿಂಗ್ ಟೇಬಲ್ಲು ಕೂಡ ಒಳಗಡೆ ಇದೆ. ಬ್ಯಾಕ್ ಸೈಡು ಅದೇ ರೀತಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಬರಲ್ಲ. ಅದಕ್ಕೂ ಮೊದಲು ನಾನು ಮತ್ತೊಂದು ಮಲ್ಟಿಪರ್ಪಸ್ ರೂಮ್ನ ತೋರಿಸ್ತೀನಿ. ಮಲ್ಟಿಪರ್ಪಸ್ ರೂಮು ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ವ್ಯೂ ಬರುತ್ತೆ. ಒಂದೊಳ್ಳೆ ಲುಕ್ ಕೊಟ್ಟಿದ್ದಾರೆ. ಸೊ ಅಪೋಸಿಟ್ಟು ಬೇಕಂದರೆ ನೀವು ಬಿಗ್ಗದಾದಂಥ ಸ್ಕ್ರೀನ್ ಹಾಕಿ ಹೋಮ್ ಥಿಯೇಟರ್ ಕನ್ವರ್ಟ್ ಮಾಡ್ಕೋಬೋದು. ಸೊ ಆ ರೀತಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ರೋಡ್ ಫೇಸಿಂಗ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಬರುತ್ತೆ. POP ಫಾಲ್ ಸೀಲಿಂಗ್ ಎಲ್ಲ ಒಂದೊಳ್ಳೆ ಲುಕ್ ಕೊಡ್ತಾ ಇದೆ. ಹಾಗೆ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಬಂದಿರೋದ್ರಿಂದ ಬೆಳಕಿಗೆ ತೊಂದರೆನೇ ಇಲ್ಲ. ನೋಡಿ, ಒಂದೊಳ್ಳೆ ಸಕ್ಕದಾಗ ಬರ್ತಿದೆ ಲುಕ್ಕು. ಸೊ ಅಲ್ಲೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಸೊ ಇವೆರಡಕ್ಕೂ ಅನುಗುಣ ಆಗೋ ರೀತಿ ಒಂದು ಕಾಮನ್ ವಾಶ್ರೂಮ್ನ ಇಲ್ಲಿ ಕೊಟ್ಟಿದ್ದಾರೆ. ಗೆಸ್ಟ್ ಬೆಡ್ರೂಮು ಮತ್ತು ಮಲ್ಟಿಪರ್ಪಸ್ ರೂಮ್ ಎರಡಕ್ಕೂ ಅನುಗುಣ ಆಗೋ ರೀತಿ, ಅನುಕೂಲ ಆಗೋ ರೀತಿ ನಿಮಗೆ ಇಲ್ಲೊಂದು ಕಾಮನ್ ರೆಸ್ಟ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದು ಥರ್ಡ್ ಫ್ಲೋರೆಲ್ಲ ಆಯಿತು. ಈಗ ನಾವು ಟಾಪ್ ಫ್ಲೋರ್ ಟೆರೆಸ್ಸಿಗೆ ಹೋಗೋಣ. ಟೆರೆಸ್ಗೆ ಹೋಗ್ಬೇಕಾದ್ರೆ ಆ ಮೇಲೆ ನಿಮಗೆ ಸ್ಕೈಲೈಟ್ ಬಿಟ್ಟಿರೋದ್ರಿಂದ ತುಂಬಾ ಬೆಳಕು ಬರ್ತಾ ಇದೆ. ನೋಡಿ, ಬೆಳಕು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಟೆರೆಸ್ಗೆ ಹೋಗೋಕ್ಕೂ ಮುಂಚೆ ಸೇಫ್ಟಿ ಪರ್ಪಸ್ಸು MS ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಲೆಫ್ಟ್ ಸೈಡು ವಿಶಾಲವಾಗಿರುವಂಥ ಟೆರೆಸ್ಸು. ಮೇಲೆ ಹೋಗೋದಕ್ಕೆ ನಿಮಗೆ MS ಲ್ಯಾಡರ್ ಮಾಡಿಕೊಟ್ಟಿದ್ದಾರೆ. ಇದು ರೋಡ್ ಫೇಸಿಂಗ್ ಬರುವಂಥ
ಡೋರ್ ಓಪನ್ ಮಾಡಿ ರೈಟ್ ಸೈಡ್ಗೆ ಹೋದರೆ ಮ್ಯಾನ್ಯುಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಅದೇ ಬಟ್ಟೆನ ಹಾರಾಕೋದಕ್ಕೆ ಕಂಬಿ ಮಾಡಿಕೊಟ್ಟಿದ್ದಾರೆ. ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಪಾಯಿಂಟು ಔಟ್ಲೆಟು ಇನ್ಲೆಟು ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದು. ಸೊ ಇದಕ್ಕೆ ಆಫ್ಟರ್ ಫ್ಯೂಚರಲ್ಲಿ ಆಫ್ಟರ್ ರಿಜಿಸ್ಟ್ರೇಷನು ಸ್ಕ್ರೀನ್ನ MS ಡೋರ್ನ ಹಾಕ್ಸ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿತ್ತು. ಈ ಮನೆ ಲೊಕೇಟ್ ಆಗಿರೋದು ಮತ್ತೊಮ್ಮೆ ಹೇಳ್ತೀನಿ, ಬನಶಂಕರಿ 6th ಸ್ಟೇಜು 4th T ಬ್ಲಾಕು ನಿಯರ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿಗೆ ಕೇವಲ 1 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,95,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲು. ನಾನು ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ನ ತೋರಿಸ್ತೀನಿ. ನೋಡಿ ಮೆಟ್ರೋ ಬರ್ತಾ ಇದೆ. ಅದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಈ ಮನೆಯಲ್ಲಿ ಪೆಂಡಿಂಗ್ ಇರುವಂಥ ವರ್ಕು ಯಾವುದೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ವರ್ಕು ಮುಗ್ದೋಗಿದೆ. ಸೊ ಈವನ್ ಕಾಟ್ ತವಿಂದ ಹಿಡಿದು ಹೈಡ್ರೋಲಿಕ್ ಕಾಟ್ ಕೊಟ್ಟಿದ್ದಾರೆ, ಜೊತೆಗೆ ಫಿಟ್ಟಿಂಗು ಜಾಗ್ವರ್ ಫಿಟ್ಟಿಂಗ್ ಹಾಕ್ಕೊಟ್ಟಿದ್ದು. ಸೊ ವಿಂಡೋಗಳು, ಡೋರ್ಗಳು ಪ್ರತಿಯೊಂದೂ ನಿಮಗೆ ಟೀಕ್ವುಡ್ ಇಂದ ಮಾಡಿರುವಂಥ ವಿಂಡೋಗಳು, ವಾಸ್ಕಲ್ಗಳು, ಪೂಜಾ ರೂಮು, ಮೇನ್ ಡೋರು ಎಲ್ಲನೂ ಇದ್ದು. ಸೊ ಯಾವುದೇ ರೀತಿಯ ವರ್ಕು ಪೆಂಡಿಂಗ್ ಇಲ್ಲ. ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕು ಕಮೆಂಟು ಮಾಡಿ ಶೇರ್ ಮಾಡಿ. ಜೊತೆಗೆ ಯಾರು ಈ ಒಂದು ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ಮನೇನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಸೊ ಬಸ್ ಫೆಸಿಲಿಟಿ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು ಭಾಳ ಚೆನ್ನಾಗಿದೆ. ಸೊ ಆಲ್ಮೋಸ್ಟು ಇದು ಡೆವಲಪ್ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು, ನಿಮಗೆ ಸುತ್ತಮುತ್ತ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೆವಲಪ್ ಆಗಿದೆ ಏರಿಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ಸೊ ಮನೆ ನೋಡ್ತಾ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಕಾಲ್ ಮಾಡಿದ್ರೆ ಸೊ ಮನೆ ಮಾಹಿತಿನ ಕೊಡ್ತೀನಿ, ಜೊತೆಗೆ ಕರ್ಕೊಬಂದು ಕೂಡ ಮನೇನ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.